ಈಗ ಮುಂದಕ್ಕೆ ನಮ್ಮದು ತುಳುನಾಡಿನ ಪರಶುರಾಮ, ಇದಕ್ಕೊಂದು ಗೆರೆಗಳು, ಇಲ್ಲಿ ಬರತಕ್ಕಂಥ ಮಾತುಗಳು. ಇದು ಬ್ರಹ್ಮಾಂಡ ಪುರಾಣದ ಮಾತು. ಅನೇಕ ಅಂಶಗಳಿಲ್ಲಿವೆ. ಎಷ್ಟರ ಮಟ್ಟಿಗೆ ನನಗೆ ವಿವರಣೆಯಲ್ಲಿ ಹೇಳಲಿಕ್ಕಾಗುತ್ತೋ ಅಷ್ಟು ಹೇಳುತ್ತೇನೆ. ತುಂಬ ಮಾತುಗಳಿವೆ, ಅದರಿಂದ ಹೇಳದೆ ಉಳಿದದ್ದೇ ಹೆಚ್ಚಿರ್ತದೆ. ಎಷ್ಟು ಸಮಜಾಯಿಷಿ ಆಗ್ತದೆ ಅರ್ಥ ಆಗುವುದಿಲ್ಲ. ಮತ್ತೆ ಬಾಣಮ್ಮ ಮೋಚ ಜಲಧೌ ನಿಹತಾಸ್ತೇನ ವಜ್ರಿಣ ನಿಹತಾಸ್ತೇನ ಪತ್ರಿಣ ಅಂಬುದಿಸ್ತಾ ಮಹಾದೈತ್ಯಾ ಅದ್ವಿಷ್ಟ ಅಭ್ಯದ್ರವತ್ತದ ಅಬ್ದಿಷ್ಟ ಅಭ್ಯದ್ರವತ್ತದ. ವಿಷಯ ಏನಾಯಿತು ಕೇಳಿದರೆ, ಇಲ್ಲಿ ಮಗದೊಂದು ಮುಖ ಇದೆ. ಬಾಣಕ್ಷೇಪ ಮಾಡಿದ ಕಥೆ ಹೇಳುತ್ತಾನೆ. ಇದು ಆರಂಭದಲ್ಲಿ ಆದ ಘಟನೆ. ಎರಡೆರಡು ಘಟನೆಗಳು ನಡೆದಿವೆ. ಇಂತಹ ಸಂದರ್ಭದಲ್ಲಿ ಆ ಬಾಣದಲ್ಲಿಯೂ ಸಮುದ್ರಕ್ಕೆ ಘಾಸಿಯಾದದ್ದಲ್ಲ, ಸಮುದ್ರದ ಒಳಗಿರತಕ್ಕ ದೈತ್ಯರ ಸಂಹಾರ. ಇದನ್ನು ಪುರಾಣ ಎಷ್ಟು ಸೂಕ್ಷ್ಮವಾಗಿ ಹೇಳ್ತದೆ. ಇದೆಲ್ಲ ನಿಮಗೆ ಕಣ್ಣಿಗೆ ಕಾಣದ ಕಥೆಗಳು. ಈಗ ಬುದ್ಧಾವತಾರ ಆಯಿತು, ಅವನು ಬತ್ತಲೇ ನಿಂತ. ಎಂಥದಕ್ಕೆ ಯಾರಿಗೆ ಗೊತ್ತುಂಟು? ಹೇಳುವುದಷ್ಟೇ ನಾವು, ಬತ್ತಲೇ ನಿಂತಿಯ ಬುದ್ಧನಿಗೆ ಮಂಗಳಂ ಜಯ ಮಂಗಳಂ ಅಂತ. ಮಂಗಳ ಆಡಲಿಕ್ಕೆ ನಾವು ಬರ್ತೇವೆ. ಯಾಕೆ ಕೇಳಿದರೆ, ಯಾಕೆ ಗೊತ್ತಿಲ್ಲ, ಅವನಿಗೆಲ್ಲ ಬೇಡ ಕಂಡಿದೆ ಅಂತ. ಅದೀಗ ವಿದೇಶದವರಿಗೆಲ್ಲ ಬೇಡ ಕಂಡಿದೆ, ಅವರೆಲ್ಲ ಹಾಗೇ ಇದ್ದಾರೆ. ಎಲ್ಲರೂ ಬುದ್ಧರ, ಪ್ರಬುದ್ಧರ, ಸಂಬುದ್ಧರ ಎಂತ ಹೇಳೋದು ನಾವು ಅದಕ್ಕೆ? ಅವರು ಪೂರ ದಡ್ಡರು ಆ ಲೆಕ್ಕದಲ್ಲಿ. ಅದನ್ನು ಅರ್ಥ ಆಗುವ ಕತೆ ಗೊತ್ತಿಲ್ಲ ನಮಗೆ. ಅವನು ತ್ರಿಪುರರ ಸಂಹಾರ ಕಾರ್ಯಕ್ಕೆ, ಅವರ ಮಡದಲ್ಲಿರತಕ್ಕಂಥ ಪಾತಿವ್ರತ್ಯದ ನಾಶಕ್ಕೆ ತನ್ನ ಸೊಬಗನ್ನು ಅವರಿಗೆ ತೋರಿಸಿ ತಲೆ ಹಾಳು ಮಾಡಿ ಮಾನಸಿಕವಾಗಿ ವಿಚಾರಿಗಳಾಗಿ ಅವರು ಪಾತಿವ್ರತ್ಯದಿಂದ ಕ್ಷೀಣಗೈದು ತ್ರಿಪುರರ ಸಂಹಾರಕ್ಕೆ ಅನ್ಯೂ ಮಾಡಿಕೊಟ್ಟದವ. ಇಷ್ಟು ಕೆಲಸ ಮಾಡಿದ್ದಾನೆ. ಅದಿಲ್ಲಿ ನಮಗೆ ಕಾಣುತ್ತಾ? ಕಾಣುವುದಿಲ್ಲ. ಬುದ್ಧ ಮಾಡಿದ ಕತೆ ಇನ್ನೊಂದು ಮುಖದ ನಮಗೆ ಕಾಣುವುದಿಲ್ಲ. ಕೃಷ್ಣ ಪಾರಿಜಾತವನ್ನು ತಂದ. ಎಲ್ಲಿಂದ? ಸ್ವರ್ಗದಿಂದ. ಖಂಡಿತ ನಮಗೆ. ನಾವು ಹೋಗಿದ್ದೀವೋ ಸ್ವರ್ಗ? ನಮಗೆ ಕರ್ಕೊಂಡು ಹೋಗಿದ್ನ? ಇಲ್ಲ. ಆಗ ಲೈವ್ ಇರಲಿಲ್ಲ, ಸ್ವರ್ಗದ್ದೆಲ್ಲ ತೋರಿಸಿಕೊಡಲಿಲ್ಲ ಅವರು. ಹಾಗಾದರೆ ಏನಾಯಿತು? ಕಥೆ ಆಗಿದೆ, ಕಥೆ ಆಗ್ತದೆ, ಆದರೆ ನಮಗೆ ಕಾಣುವುದಿಲ್ಲ. ಹಾಗೆ ಕಾಣದ ಕೆಲಸಗಳು ಕೆಲವು ಇರ್ತವೆ. ರಾಮನ ಬಾಣಪ್ರಯೋಗದಲ್ಲಿಯೂ ಹಾಗೆ ಆದದ್ದು. ಅನೇಕ ಕಡೆಯಲ್ಲಿ ಆಗಿದೆ. ಸಪ್ತತಾಳ ಪ್ರಭೇತಾಚೇಳದಲ್ಲಿ ಮರಗಳು ರಾಕ್ಷಸರಾಗಿ ಅಲ್ಲಿಂದ ಮುಂದಕ್ಕೆ ಹೋಗಿ ಪಾತಾಳದಲ್ಲಿರತಕ್ಕ ಕುಮುದಿನಿಗಳನ್ನೆಲ್ಲ ಸಾಯಿಸಿದ್ದು. ಇದೆಲ್ಲ ಕಥೆ ಎಲ್ಲಿ ಗೊತ್ತಾಗುತ್ತೆ? ವಾಲ್ಮೀಕಿ ಹೇಳುವುದಿಲ್ಲ, ಅವನಿಗೆ ಕಾಣುವುದು ಮಾತ್ರ ಹೇಳ್ತಾನವ. ಮೇಲಿದ್ದೇ ಹೇಳ್ತಾನೆ, ಕೆಳಗಿದ್ದೇ ಹೇಳುವುದಿಲ್ಲ. ಹೀಗಾಗಿ ಇಂಥ ಘಟನೆಗಳಲ್ಲಿ ಭಾಳ ಚಂದವಾಗಿ ಪುರಾಣಗಳು ರಹಸ್ಯವನ್ನು ರಿವೀಲ್ ಮಾಡ್ತೇವೆ. ಆದ್ದರಿಂದ ವ್ಯಾಸರು ನಮಗೆ ಹೆಚ್ಚು ಕಾಣುವುದು. ನೀವು ವ್ಯಾಸರು ವಾಲ್ಮೀಕಿಗಳು ಒಟ್ಟೊಟ್ಟಿಗೆ ತೋರಿಸಿಕೊಟ್ರೆ, ವಾಲ್ಮೀಕಿ ಏನೂ ಅಲ್ಲ. ವಾಲ್ಮೀಕಿ ಒಂದು ರಾಮನ ಚರಿತೆ ಮಾತ್ರ ಹೇಳಿದ್ದು. ವ್ಯಾಸರು ಇಡೀ ಅಖಂಡವಾದ ಭಾರತದ ರಾಜರ ಅವತಾರಗಳ ಚರಿತೆಯನ್ನೆಲ್ಲ, ಕೃಷ್ಣನನ್ನು ಮಾತ್ರ ಅಲ್ಲ, ಪುರಾಣಗಳಲ್ಲಿ ಎಲ್ಲ ಅವತಾರಗಳನ್ನು, ವರಾಹ ಪುರಾಣ ಇದೆ, ವಾಮನ ಪುರಾಣ ಇದೆ, ಪ್ರತಿಯೊಂದು ಅವತಾರಗಳ ಬಗ್ಗೆ, ಪ್ರತಿಯೊಂದು ದೇಶಗಳ ಬಗ್ಗೆ ಚಿಂತನೆಯನ್ನು ಕೊಟ್ಟಿದ್ದಾರೆ. ಅಖಂಡವಾದ ಭಾರತದ ಒಂದು ಅಯೋಧ್ಯೆಯ ಪಟ್ಟದರಸನ ಬಗ್ಗೆ ಮಾತ್ರ ಮಾತಾಡಿದ್ದು ವಾಲ್ಮೀಕಿ. ಅಲ್ಲಿಂದ ಲಂಕೆವರೆಗೆ ಹೋಯ್ತದು ಕತೆ ಉದ್ದಕ್ಕೆ. ಆದರೆ ಇವರು ಹಾಗಲ್ಲ. ಪ್ರತಿಯೊಂದು ಕಡೆಯಲ್ಲಿಯೂ ಎಲ್ಲ, ಪ್ರಾಗ್ಜ್ಯೋತಿಷ ಆಗಲಿ, ಇತ್ತ ಗಾಂಧಾರವಾಗಲಿ, ಅತ್ತ ಮದ್ರದೇಶವಾಗಲಿ, ಎಲ್ಲವನ್ನು ಇಟ್ಟುಕೊಂಡು ದಂಡಕಾರಣ್ಯವನ್ನು ಸಹ ಗಮನಿಸಿಕೊಂಡು ವೇದವ್ಯಾಸರು ಅಖಂಡವಾದ ಭಾರತವನ್ನು ಇತಿಹಾಸದಲ್ಲಿ ತಂದಿದ್ದಾರೆ. ಆದ್ದರಿಂದ ವ್ಯಾಸರು ಎಲ್ಲವನ್ನು ಮುಟ್ಟಿದವರು ಅಂತ. ಮುಂದೆ ಅವನು ದೂರಕ್ಕೆ ಹೋದ. ಸಮುದ್ರ ರಾಜ ದೂರಂ ಪ್ರಯಾಪಿತೆ ಖ್ಯಬ್ಧೌ ತಮ್ಮ ದೇಶಂ ಭಾರ್ಗವ ವಿಭು ವ್ಯತನೋತ್ ಸತ್ಯ ಸಂಕಲ್ಪ ಯಥಾಪೂರ್ವಂ. ಅದಕ್ಕೋಸ್ಕರ ಯಥಾಪೂರ್ವಂ ಹಾಕಿತ್ತು. ಹಿಂದಿನ ಹಾಗೆ ಮಾಡಿದ ಅಂತ, ಮೊದಲಿದ್ದಾಗೆ ಮಾಡಿದ ಅಂತ. ತದ್ದೇಶ ಪಾಲನಾಯಾತ ರಾಮೇಣ ಸ್ಥಾಪಿತೋ ನೃಪಃ. ಯಾರು? ರಾಮಭೋಜ ಇತಿ ಖ್ಯಾತಃ ವಿಕ್ರಾಂತ ಸುಗಣೈರಿತ. ಇದು ದೂರ ಮಾಡಿದ್ದರ ದೇಶದ ನಿಯಮನಕ್ಕಾಗಿ ಪರಶುರಾಮ ಇಟ್ಟ ರಾಜ ರಾಮಭೋಜ ಅಂತ. ಇತಿಹಾಸದ ಗೆರೆಗಳನ್ನು ಹೇಳಲಿಕ್ಕೆ ಹೇಳುತ್ತಾರೆ. ಅದಕ್ಕೋಸ್ಕರ ನಾನು ಗೆರೆಗಳನ್ನೇ ಕೊಟ್ಟ. ತದ್ದೇಶ ಪಾಲನಾಯಾತ ಅಂತ. ಅದು ಯಾವ ದೇಶ ಅಂತ ಹೇಳಿದರೆ ಮುಂದೆ ಹೇಳ್ತೇನೆ ಏನು ದೇಶ ಅಂತ. ಅವ ಏನು ಮಾಡಿದ? ರಾಮಮೇವ ಸ್ಮರನ್ ಯಜ್ಞ ಯಥಾವಿಧಿ ಚಕಾರ. ಪರಶುರಾಮನನ್ನೇ ನೆನೆಸಿಕೊಂಡು ಯಜ್ಞ ಮಾಡಿದ. ತಥಾ ದಾನಾನಿ ಸರ್ವಾಣಿ ಚಕಾರ ವಿಧಿವನ್ ನೃಪ. ಕ್ರಮ ಪ್ರಕಾರವಾಗಿ ದಾನಗಳನ್ನು ಮಾಡಿದ. ದಾನಗಳಲ್ಲಿ ದೊಡ್ಡ ದಾನ ಯಾವುದು ಕೇಳಿದರೆ ತುಲಾಪುರುಷ ದಾನ ಅಂತ. ಅಂದರೆ ತನ್ನ ಭಾರವನ್ನು ಅಳೆದು ನೋಡಿ ಇನ್ನೊಂದು ತಕ್ಕಡಿಯಲ್ಲಿ ಅದಕ್ಕೆ ಸಮನಾದ ಸೊತ್ತನ್ನು ಹಾಕಿ ಕೊಡುವುದು. ಇವತ್ತು ಅದೆಲ್ಲ ಹರಕೆ ಅಂತೇಳಿ ದೇವಸ್ಥಾನಗಳಲ್ಲಿ ಮಾಡ್ತಾರೆ. ಅದು ಪೂರ ತಪ್ಪು. ತುಲಾಪುರುಷ ದಾನ ಅಂದರೆ ತನ್ನನ್ನು ತೂಗಿಸಿ ಅದಕ್ಕೆ ಸಮನಾಗಿ ಏನು ಸೊತ್ತುಗಳಿವೆ ಅದನ್ನು ಜನರಿಗೆ ಹಂಚುವುದು. ಸೊತ್ತು ಏನೂ ಆಗ್ಬೋದು,
ಅದರ ಬಗ್ಗೆ ನಾನೊಂದು ದೊಡ್ಡ ಲೇಖನವೇ ಕೊಟ್ಟಿದ್ದೇನೆ, ಕರ್ಮ ಸಮೀಕ್ಷೆಯಲ್ಲಿ ಬರೆದಿದ್ದೇನೆ, ಸುಗುಣದಲ್ಲಿ ಬಂದಿದೆ. ಸೊತ್ತು ಅಕ್ಕಿ ಕೊಡಿ, ಬೇಳೆ ಕೊಡಿ, ಸುವರ್ಣ ಕೊಡಿ, ರಜತ ಹಾಕಿ, ಏನು ಬೇಕಾದ್ರೆ ಹಾಕಿ, ಸೊತ್ತು ವೆರೈಟಿ ಹಾಕಿ, ವೆರೈಟಿಯೂ ಹಾಕಿ, ಒಂದಿಷ್ಟು ತೆಂಗಿನಕಾಯಿ, ಒಂದಿಷ್ಟು ಬೇಳೆಕಾಳುಗಳು, ಒಂದಿಷ್ಟು ಹಣ್ಣು ಹಂಪಲುಗಳು, ಆದೀತು. ನಿಮ್ಮ ಬಾರದಷ್ಟನ್ನು ಅಳೆದು ಅದನ್ನು ಎಲ್ಲರಿಗೂ ಕೊಡುವುದು, ಹಂಚುವುದು. ಇದು ನಿಜವಾದ ತುಲಾಭಾರದ ಕ್ರಮ. ದೇವಸ್ಥಾನಗಳಿಂದ ನಮ್ಮ ಭಾರದ್ದನ್ನು ಹಂಚುವುದಿಲ್ಲ, ದೇವರಿಗೆ ಬಿಟ್ಟುಬಿಡ್ತಾರೆ. ಅದು ಕೆಲವೊಮ್ಮೆ ಏಲಮಲ್ಲಿ ಹೊರಗೆ ಹೋಗ್ಬೋದು, ಅಥವಾ ಅಂಗಡಿಯಿಂದ ಮತ್ತೆ ಮಾರಾಟಕ್ಕೆ ಬರ್ಬೋದು, ಅದು ತಪ್ಪು, ಆಗುವುದಿಲ್ಲ. ದೇವರ ವಿನಿಯೋಗಕ್ಕೂ ಕೊಡುವುದು ಸರಿಯಲ್ಲ, ಅದು ಹೇಳಲಿಲ್ಲ. ಇನ್ನು ಕೆಲವರೆಲ್ಲ ಅವರ ಇಷ್ಟ ಬಂದವರನ್ನು ತುಲಾಭಾರ ಮಾಡಿ ಅವರಿಗೆ ದುಡ್ಡು ಕೊಟ್ಟು ಕಳಿಸ್ತಾರೆ. ಅವರಿಗೆ ಅದನ್ನು ಯಾರು ದೊಡ್ಡ ದೊಡ್ಡ ಜನರನ್ನು ತೆಂಗಿನಕಾಯಿಂದ ಅಕ್ಕಿಯಿಂದೆಲ್ಲ ತುಲಾಭಾರ ಮಾಡಲಿಕ್ಕೆ ಹೋದೆ, ಮಾಡಿದ್ದು ದುಡ್ಡಲ್ಲೇ ಮಾಡೋದು. ಅವರು ಹೇಳ್ತಾರೆ, ನೀನು ಅದೆಲ್ಲೆಲ್ಲ ಮಾಡೋದು ಬೇಡ, ಮಾಡೋದಾದರೆ ದುಡ್ಡಲ್ಲಿ ಮಾಡೋದು. ಕೊನೆಗೆ ದುಡ್ಡಿನಲ್ಲಿಯೂ ಕಾಯಿನ್ ಬೇಡ, ನೋಟ್ ಹೇಳ್ತಾನೆ, ನೋಟಲ್ಲಿ ಆಗುವಂಥದ್ದೆಲ್ಲ ಹೋಗುವಂಥದ್ದನ್ನು. ಅದು ಅಷ್ಟು ಸುಲಭ ಇಲ್ಲ. ಅಥವಾ ಇವತ್ತು ಅದು ರಾಜಕಾರಣಿಗಳಲ್ಲಿ ಇರ್ಬೋದೆಲ್ಲ, ಇಲ್ಲಿ ಆಗುವಂಥದ್ದನ್ನು. ಇದು ಅವರಿಗೆ ಕೊಡುವಂಥದ್ದು, ಇದು ಕ್ರಮವೇ ಅಲ್ಲ. ನಾನು ಈ ಪ್ರಕಾರದ ತುಲಾಭಾರವನ್ನೆಲ್ಲ ಮಾಡಿದವನೇ, ಹೇಳಿ ತೋರಿಸಿಕೊಟ್ಟವನೇ ಹೇಗೆ ಅಂತ. ಹಾಗಾಗಿ ಇಲ್ಲಿ ಮಾಡುವ ರೀತಿ ನೋಡಿ ಹೇಗೆ ಅಂತ. ತುಲಾಪುರುಷ ದಾನಾನಿ, ತುಲಾಪುರುಷದಾನ ತುಲಾಭಾರಾಂಶ ಸರ್ವಶಃ ನಾನಾದೇಶಾದಾಗದೇಭ್ಯ ಬ್ರಾಹ್ಮಣೇಭ್ಯ ಸಹಸ್ರಶಃ ದತ್ವ. ಅವನು ಮಾಡಿ ಅದನ್ನು ಬಂದಿರತಕ್ಕ ಬ್ರಾಹ್ಮಣರಿಗೆ, ಬೇರೆ ಬೇರೆ ಊರಿನವರಿಗೆಲ್ಲ ಕೊಟ್ಟು ಕಳಿಸಿದ. ಕೊಟ್ಟದ್ದನ್ನು ಕಳುಹಿಸಿದವ. ನಿಜವಾಗಿ ಕೊಡುವುದು ಮಾಕ್ಕೆ ಮುಖ್ಯ ಅಲ್ಲ, ಇಲ್ಲಿ ಕೊಟ್ಟದ್ದನ್ನು ತೊಗೊಂಡು ಹೋಗೋದು ಹೇಗೆ? ಅವರು ಆಗೋದಿಲ್ಲ ಅಂತ ಬಿಟ್ಟು ಹೋದರೆ, ನಾನೆಲ್ಲ ನೋಡಿದ್ದೇನೆ ಕೆಲವೊಮ್ಮೆ. ಆಗ ತಾನೇ ಹಸಿ ಹಸಿಯಾಗಿ ಬಂದದ್ದಷ್ಟೇ ಅದು ಗರುಡ ಪುರಾಣ. ಎಷ್ಟೋ ಜನರಲ್ಲಿ ಇಲ್ಲ, ತಪ್ಪೇ ಇದ್ದದ್ದು ಸಹ. ಅದಕ್ಕೆ ಅನುವಾದವೇ ಇರಲಿಲ್ಲ. ಅನುವಾದವನ್ನು ಹಾಕಿ ನಾನು ಚಂದ ಮಾಡಿ ಪ್ರೇತಖಂಡವನ್ನು ಕೊಟ್ಟೆ. ಯಾಕೆ ಸತ್ತ ನಂತರ ಹೇಗೂ ಓದುವುದಿಲ್ಲವ, ಅವನ ಹೆಸರಿನಲ್ಲಿ ಉಳಿದವರೇ ಓದುವುದು, ಓದಿದಾಗೆ ಮಾಡ್ತಾರೆ. ಅದು ಬೇಡ, ನೀವು ಬದುಕಿದ್ದಾಗ ಓದಿ ಹೇಳಿಕೊಂಡು ಅದಕ್ಕೆ ಅನುವಾದ ಮಾಡಿಕೊಟ್ಟೆ. ಎಷ್ಟೋ ಜನರು ಅದನ್ನು ಅಲ್ಲಿ ಇಟ್ಟೋದ್ರು ಮೆಲ್ಲಕ್ಕೆ. ಎಂಥದಕ್ಕೆ ಗೊತ್ತಿಲ್ಲ ನನಗೆ, ಅವರಿಗೆ ಯಮಲೋಕದ ಹೆದರಿಕೆ ಆಯಿತಾ? ಹಾಗಾಗಿ ನನ್ನ ಲೆಕ್ಕಾಚಾರದಲ್ಲಿ ತೊಗೊಂಡು ಹೋಗ್ಲಿಕ್ಕೆ ಆಗಲಿಲ್ಲ. ಪಾಪ ಚೀಲ ಕಮ್ಮಿ ಆಯಿತೋ, ಜಾಗ ಹೆಚ್ಚಾಯಿತೋ ಏನೋ, ಭಾಳ ಸಣ್ಣದು, ಒಂದು 250 ಪೇಜಿದ್ದು. ಹಾಗೆ ಎಲ್ಲಿಯಾದರೂ ಅವರು ಬಿಟ್ಟು ಹೋದರೆ ಮತ್ತೆ ಪುನಃ ಕೊಟ್ಟು ಬರೋದು ಹೇಗೆ? ಅದಕ್ಕೋಸ್ಕರ ರಾಜ ಏನು ಮಾಡಬೇಕಂದ್ರೆ, ದಾನ ಕೊಟ್ಟರೆ ಏನು ದೊಡ್ಡ ಸಂಗತಿ ಅಲ್ಲ. ಒಂದು ಹೊರೆ ಕೊಟ್ಟ, ಒಂದಿಷ್ಟು ದೊಡ್ಡ ಮೂಟೆ ಆಯಿತು, ಯಾರು ಹೊತ್ಕೊಂಡು ಹೋಗ್ತಾರೆ? ಅದಕ್ಕೆ ಇವನು ದತ್ವ ಪ್ರತಿಗ್ರಹಂ ತೇಷಾಂ ಪ್ರೇಷಯಾಮಾಸ, ಅವರ ಮನೆಗೆ ಕರ್ಕೊಂಡೋಗಿ ಬಿಟ್ಟವ ಭಕ್ತಿತಃ, ಅವರ ಮೇಲಿನ ಪ್ರೀತಿಯಿಂದ ಕ್ರಮ. ಇದೆಷ್ಟು ಶತಭಾರಂ ಸ್ವಭೃತ್ಯಶ್ಚ ಕಣ್ವಾಶ್ರಮೋದಂ ಪ್ರತಿ. ಅವರ ಆಶ್ರಮ ಕಣ್ವಾಶ್ರಮ ಆಗಿತ್ತು. ಅಲ್ಲಿವರೆಗೂ 100 ಗಟ್ಟಲೆ ಮೂಟೆಗಳನ್ನು ಅವರವರ ಕೆಲಸದವರಿಂದ ಒಬ್ಬೊಬ್ಬರ ಮನೆಗೆ ದಾನ ಮಾಡಿದ್ದನ್ನು ಕಳುಹಿಸಿಕೊಟ್ಟಿದ್ದಾನೆ. ಹೀಗಾಗಿ ಏನಾಯಿತು, ಮುಂದಕ್ಕೆ ಜನ ಭಾರಿ ಖುಷಿಯಲ್ಲಿ ತತಃ ಪ್ರಭೃತಿ ದೇಶೇಶು ಗ್ರಾಮೇಶು ನಗರೇಶು ಚ ತುಲಾಭಾರ ಇತಿ ಪ್ರಾಹುಹು ತಂ ನೃಪಂ ದ್ವಿಜ ಸತ್ತಮ. ತುಲಾಭಾರ ಅಂತಲೇ ಕರೆದು. ಇತಿಹಾಸದಲ್ಲಿ ಒಬ್ಬ ತುಲಾಧಾರ ಇದ್ದ ವೈಶ್ಯ, ಒಬ್ಬ ಶೂದ್ರ ವ್ಯಾಪಾರಿ, ಇವನನ್ನು ತುಲಾಭಾರ ಅಂತ ಕರೆದು. ಸ್ವಲ್ಪ ಅದು ಹೆಚ್ಚು ಕಮ್ಮಿ ಆಯಿತು ಅವರಿಗೆ. ತುಲಾಭಾರ ಸರಿ, ತಕ್ಕಡಿಯಲ್ಲಿ ಭಾರ ಮಾಡಿದ ಅಂದಿಷ್ಟೇ, ಭಾರ ಮಾಡಿ ಕೊಟ್ಟ ಅಂತ ಆಗಲಿಲ್ಲ. ಅದಕ್ಕೆ ಇನ್ನೊಂದು ಶಬ್ದದಲ್ಲಿ ಮತ್ತೆ ಪ್ರಯೋಗ ಮಾಡಿ, ತುಲಾರಾಜಂ ತಮ್ಮ ಪರೆ, ತುಲಾರಾಜ ಅಂದರು. ಇವ ತೂಗಿ ಕೊಡುವುದೇ. ನಾನು ಹಾಗೆ ಹೇಳಿದ್ದು, ತೂಗಿದ್ದನ್ನು ಒಂದಿಷ್ಟು ಜನರಿಗೆ ಹಂಚುವುದು ಅಂತ. ಇವ ಆಗಲ್ಲ, ತೂಗಿದ್ದನ್ನು ಒಬ್ಬೊಬ್ಬರಿಗೆ ಹಂಚುವುದು. ಒಂದು ಸರ್ತಿ ತೂಗುವುದು ಅಷ್ಟನ್ನೊಬ್ಬನಿಗೆ, ಇನ್ನೊಮ್ಮೆ ತೂಗುವುದು ಮತ್ತೊಂದು ಇವನಿಗೆ. ಒಂದೊಂದು ಸಂಗತಿ. ತೆಂಗಿನಕಾಯಲ್ಲಿ ಒಮ್ಮೆ ತುಲಾಭಾರ, ಅಷ್ಟನ್ನು ಒಬ್ಬರಿಗೆ ಕೊಟ್ಟ. ಯಾರು ತೆಂಗಿನಕಾಯಿ ತೊಗೊಂಡೋಗಲಿ, ನಾವು ಅಂದರು. ಅಕ್ಕಿಯಲ್ಲಿ ಮಾಡಿದ, ಯಾರಿಗೆ? ಅಕ್ಕಿಯವರಿಗೆ. ಬೆಲ್ಲ ಯಾರಿಗೆ? ಬೆಲ್ಲ ಅವರಿಗೆ. ಹೀಗೆ ಒಂದೊಂದು ಬಗೆಯಿಂದ ಒಬ್ಬರಿಗೆ ಮಾಡಿಕೊಡುವುದು, ಒಂದೊಂದು ಐಟಮ್ಗಳನ್ನೇ. ಆದರೆ 100 ಮೂಟೆ ಕಳಿಸಬೇಕಾಗಿ ಬಂತು. ಹಾಗಾಗಿ ಜನರಿಗೆ ತುಲಾರಾಜ ಆಗಿ ಹೋದ. ಮುಂದೆ ಹೋಗ್ತಾ ತುಲಾದೇಶಾಧಿಪ ಅಂತದ, ಅವನ ತುಲಾದೇಶ ಒಡೆಯ ಅಂತ ಕರೆದ್ರು. ಮತ್ತು ಹೋಗಿರೆ ತದ್ದೇಶೇ ಚ ಸ್ಥಿತ ಸರ್ವೇ ತೌಲವ ಇತಿ ಚಾಪ. ಮುಂದಕ್ಕೆ ಹೋದಾಗ ಅದು ಇಲ್ಲಿದ್ದವರೆಲ್ಲ ತೌಲವರಾದರು. ತುಲಾದಿಂದ ಬಂದದ್ದು ತೌಲವ. ಮತ್ತೆಲ್ಲ ತುಳ್ಳಿಕ್ಕಿಲ್ಲ ಇಲ್ಲಿ, ಆಚೆ ಈಚೆ. ಅದು ಭಾಳ ಚಂದವಾಗಿ ತುಲನಾಡು ಆದದ್ದು. ಅದಕ್ಕೆ ನಾನಲ್ಲಿ ನಿಜವಾಗಿ ತುಳು ಶಬ್ದ ಅಲ್ಲ, ಅದು ವಾಸ್ತವವಾಗಿ ತುಲಾದಿಂದ ಬಂದದ್ದು ತುಳು. ಅದು ಬಾಯಲ್ಲಿ ಹೇಳಲಿಕ್ಕೆ ಅನುಕೂಲ ಆಗೋದಕ್ಕೆ ಶಬ್ದವನ್ನು ತುಳುನಾಡು ಅಂತ ಮಾಡಿಕೊಂಡಿದ್ದಾರೆ.